ಆಮ್ಲಜನಕ ಅನ್ನೋದು ಕಣ್ಣು ಕಾಣಿಸ್ತಿರೋಂಥ ಫ್ಯೂಯಲ್. ನೀವೊಂದು ಕ್ಯಾಂಡಲ್ನ ಹಚ್ಬಿಟ್ಟು ಒಂದು ಗ್ಲಾಸ್ ವ್ಯಾಕ್ಯೂಮ್ ಒಳಗಡೆ ಇಟ್ಟರೆ ಫ್ಯೂ ಸೆಕೆಂಡ್ಸಲ್ಲಿ ಅದು ಸತ್ತೋಗುತ್ತೆ. ಯಾಕಂದರೆ ಅದಕ್ಕೆ ಆಮ್ಲಜನಕ ಬೇಕಾಗಿರುತ್ತೆ. ಆ ಬೆಂಕಿಗೆ ಆಮ್ಲಜನಕ ಸಿಗದೇ ಇದ್ದಾಗ ಅದು ಸತ್ತೋಗುತ್ತೆ. ನಾವು ನೋಡ್ತಿರೋ ರಾಕೆಟ್ಸ್ ಕೂಡ ಸ್ಪೇಸ್ಗೆ ಹೋದ್ಮೇಲೆ ಆಮ್ಲಜನಕ ಬೇಕಾಗಿರುತ್ತೆ ಅದಕ್ಕೆ ಬೆಂಕಿ ಸುಡಬೇಕಂದ್ರೆ. ನಮ್ಮ ಅಟ್ಮಾಸ್ಫಿಯರಲ್ಲಿ 21% ಮಾತ್ರ ಆಕ್ಸಿಜನ್ ಇರೋದು. ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವೇರಿ ಆಗ್ತಾ ಇರುತ್ತೆ. ನಿಮ್ಮ ಡಿವೈಸಲ್ಲೇ ನೋಡಿ, ನೀವಿರೋ ಜಾಗದಲ್ಲಿ ಏರ್ ಪೊಲ್ಯೂಷನು, ಡೆಲ್ಲಿಯಲ್ಲಿರೋ ಏರ್ ಪೊಲ್ಯೂಷನು ಸೇಮ್ ಇದೆಯಾ ಅಂತ. ತುಂಬ ಹೆಣ್ಮಕ್ಳು ಅಡುಗೆ ಮನೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರ ಫ್ಯಾಮಿಲಿಗೆ ಕುಕ್ ಮಾಡಬೇಕು ಅಂತ. ಅಲ್ಲಿರೋಂಥ ಅಟ್ಮಾಸ್ಫಿಯರು ರೂಮಲ್ಲಾಗಲಿ ಹಾಲಲ್ಲಾಗಲಿ ಸೇಮ್ ಇರೋದಿಲ್ಲ. ಯಾಕಂದರೆ ಕಿಚನಲ್ಲಿ ಸ್ಟೌವಲ್ಲಿ ಬರ್ನ್ ಆಗ್ತಿರುತ್ತೆ. ಆ ಬರ್ನ್ ಆಗ್ತಿದ್ದಾಗೆಲ್ಲ ಆಮ್ಲಜನಕ ಕನ್ಸ್ಯೂಮ್ ಆಗ್ತಾ ಇರುತ್ತೆ ಮತ್ತು ತುಂಬ ಗ್ಯಾಸಸ್ಸು ರಿಲೀಸ್ ಆಗ್ತಾ ಇರುತ್ತೆ. CO2 ಆಗಿರ್ಬೋದು, ಮೀಥೇನ್ ಆಗಿರ್ಬೋದು. ನೀವು ನಿಮ್ಮ ಪೇರೆಂಟ್ಸ್ನ ಮತ್ತು ನಿಮ್ಮ ಪಾರ್ಟ್ನರ್ನ ತುಂಬ ಕೇರ್ ಮಾಡೋದಾಗಿದ್ರೆ ಗ್ಯಾಸ್ ಸ್ಟವ್ನ ಇಂಡಕ್ಷನ್ ಸ್ಟವ್ವಿಂದ ರೀಪ್ಲೇಸ್ ಮಾಡಿ. ಸೋಲಾರಲ್ಲಿ ಮತ್ತು ಗೀಸರಲ್ಲಿ ಹಾಟ್ ವಾಟರ್ನ ತಗೊಳ್ಳಿ. ಅನ್ನೆಸರಿಯಾಗಿ ಬೆಂಕಿ ಅಂಟಿಸೋದು ಒಳಗಾಗಿರ್ಬೋದು, ಮನೆ ಆಚೆ ಆಗಿರ್ಬೋದು ಅವಾಯ್ಡ್ ಮಾಡಿ. ಯಾಕಂದರೆ ನಾವು ಏನು ಸುಡ್ತೀವೋ ಅದು ಈಕ್ವಿವೆಲೆಂಟ್ ಆಗಿ ಆಕ್ಸಿಜನ್ ಅನ್ನೋದು ಪ್ರೊಡ್ಯೂಸ್ ಆಗ್ತಿಲ್ಲ ನಮ್ಮ ಪ್ರಪಂಚದಲ್ಲಿ. ಅದರಿಂದನೇ ಈ ಕ್ಲೈಮೇಟ್ ಚೇಂಜ್ ಎಲ್ಲ ನಾವು ನೋಡ್ತಿರೋದು. ಅಷ್ಟೇ. ಥ್ಯಾಂಕ್ ಯು.